टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇದರ ಬೆನ್ನಲ್ಲೇ ಈಗ ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಆಗಿರೋದ್ರ ಬಗ್ಗೆ ಇರಾನ್ ಕೂಡ ಸಿಟ್ಟಿಗೆದ್ದಿದೆ. ಅಮೆರಿಕ ಮತ್ತು ಇಸ್ರೇಲ್ಗೆ ಖಡಕ್ ಎಚ್ಚರಿಕೆಯನ್ನು ಕೂಡ ಇರಾನ್ ರವಾನಿಸ್ತಾ ಇದೆ. ಇರಾನ್ ಪರಮೋಚ್ಚ ನಾಯಕರಾಗಿರುವಂತಹ ಖಮೇನಿ ಕಠಿಣವಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ಗೆ ಊಹೆ ಮಾಡಿಕೊಳ್ಳೋಕ್ಕೂ ಆಗದಂತಹ ಶಿಕ್ಷೆ ಮುಂದೆ ಕಾದಿದೆ. ಶತ್ರುಗಳು ಅಪರಾಧ ಮಾಡಿದ್ದಾರೆ, ಶಿಕ್ಷೆ ಮುಂದುವರಿಯುತ್ತೆ. ಅವ್ರು ಮಾಡಿದ ತಪ್ಪುಗಳಿಗೆ ಅವರಿಗೆ ಶಿಕ್ಷಿಸಬೇಕು, ಶಿಕ್ಷಿಸಲಾಗತ್ತೆ ಅಂತ ಹೇಳಿ ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ನೇರ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ಯಾವಾಗಲೇ ಆರಂಭದಲ್ಲೂ ಕೂಡ ಮಾತಾಡ್ತಾ ಇದ್ವಿ. ನಿನ್ನೆ ಆದಂತಹ ದಾಳಿಯ ಬೆನ್ನಲ್ಲೇ ಇರಾನ್ ಮಾತನಾಡಿ ಇಲ್ಲ ಅವ್ರು ಬರೀ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂಥದ್ದು, ಬಟ್ ನಮ್ಮ ಘಟಕಗಳಿಗೆ ಯಾವುದೇ ರೀತಿಯಾದಂತಹ ಹಾನಿ ಆಗಿಲ್ಲ ಅನ್ನುವಂಥದ್ದನ್ನೇ ಹೇಳ್ತಾ ಬಂತು ಇರಾನ್. ಅದಾದ ಮೇಲೆ ಸ್ಯಾಟಲೈಟ್ ಪಿಕ್ಚರ್ಗಳು ರಿಲೀಸ್ ಆದವು. ಆ ಮೂರು ಭಾಗಗಳಲ್ಲಿ ದಾಳಿ ಆಗಿರುವಂಥದ್ದು, ದಾಳಿಯ ಮುಂಚೆ, ದಾಳಿಯ ನಂತರದ ದೃಶ್ಯಗಳು, ಇದೆಲ್ಲವೂ ಕೂಡ ಸ್ಯಾಟಲೈಟ್ ಪಿಕ್ಚರಲ್ಲಿ ಜಗಜ್ಜಾಹೀರಾಗಿತ್ತು. ಅಂದರೆ ಅಣುಸ್ಥಾವರಗಳು ಧ್ವಂಸ ಆಗಿವೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಲಾಗಿತ್ತು. ಬಟ್ ಅದಾದ ನಂತರ ಇವತ್ತು ಸಿಗ್ತಾ ಇರುವಂಥ ಮಾಹಿತಿ, ಇಸ್ರೇಲಿ ಆಫೀಸರ್ಗಳು ಕೂಡ ಹೇಳ್ಕೊಂಡಿರೋ ಹಾಗೆ ಯುರೇನಿಯಮನ್ನು ನಾವು ಸೇಫ್ ಗಾರ್ಡ್ ಮಾಡಿದ್ವಿ, ಅದನ್ನು ತೆಗೆದುಕೊಂಡು ಹೋಗಿ ಬೇರೆ ಕಡೆ ನಾವು ಸ್ಟೋರ್ ಮಾಡಿದ್ವಿ ಅಂತ. ಅಂದರೆ ನಮ್ಮ ಈ ಪ್ರಾಜೆಕ್ಟ್ ಏನಿದೆ ಅದನ್ನು ನಾವು ಮುಂದುವರಿಸ್ತೀವಿ ಅನ್ನುವಂಥದ್ದನ್ನು ಕೂಡ ಅವರು ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ. ಅದರ ಜೊತೆಗೆ ಅಮೆರಿಕ ಈಗೇನು ಬಂದಿದೆ, ಈ ಯುದ್ಧದಲ್ಲಿ ಎಂಟ್ರಿ ಆಗಿದೆ, ಸೊ ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ನಮ್ಮ ಮಿಲಿಟರಿ ನೀಡುತ್ತೆ. ಯಾವಾಗ ಎಷ್ಟು ಪ್ರಮಾಣದಲ್ಲಿ ನೀಡಬೇಕು ಅನ್ನುವಂಥದ್ದು ನಮಗೆ ಗೊತ್ತಿದೆ ಅನ್ನುವಂಥದ್ದನ್ನು ಕೂಡ ಅವರು ನೇರ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸೊ ಇನ್ನು ಈಗ ಪ್ರಧಾನಿ ಮೋದಿ ಜೊತೆಗೆ ಇರಾನ್ ಅಧ್ಯಕ್ಷ ಮಸೂದ್ ಕೂಡ ಮಾತಾಡಿದ್ದಾರೆ ಅನ್ನುವಂಥ ವಿಚಾರ. ಇರಾನ್ ಮೇಲೆ ಅಮೆರಿಕದ ದಾಳಿ ಬಗ್ಗೆ ಮಾತುಕತೆ ಆಗಿದೆ. ಉದ್ವಿಗ್ನತೆ ಹೆಚ್ಚಾಗ್ತಾ ಇರೋದಕ್ಕೆ ಪ್ರಧಾನಿ ಮೋದಿ ಕೂಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ಗೆ ಮೋದಿ ಕೊಟ್ಟಿರುವಂತಹ ಸಲಹೆ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಕಾಪಾಡುವಂತೆ ಮೋದಿ ಸಲಹೆ ಕೊಟ್ಟಿದ್ದಾರೆ. ಫೋನ್ನಲ್ಲಿ ಪ್ರಧಾನಿ ಮೋದಿ ಮಾತುಕತೆಯನ್ನು ನಡೆಸಿದ್ದಾರೆ. ಸೊ ಇದು ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿರುವಂಥದ್ದು. ಸೊ ಅವ್ರು ಬರ್ತಿದ್ದಾರೆ, ಸ್ಪೋಕ್ ವಿತ್ ಪ್ರೆಸಿಡೆಂಟ್ ಆಫ್ ಇರಾನ್. ಸೊ ಅವ್ರ ಜೊತೆಗೆ ನಾವು ಮಾತಾಡಿದ್ದೀವಿ, ಹಲವಾರು ವಿಚಾರಗಳನ್ನು ಡಿಸ್ಕಸ್ ಮಾಡಿದ್ವಿ, ಹಾಗೆ ಶಾಂತಿ ಕಾಪಾಡುವಂಥ ಒಂದು ಮನವಿಯನ್ನು ಕೂಡ ನಾವು ಮಾಡಿದ್ದೀವಿ, ಸಲಹೆಯನ್ನು ಕೊಟ್ಟಿದ್ದೀವಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವ್ರು ಮಾತಾಡಿದ್ದಾರೆ. ಈ ಹಿಂದೆನೂ ಕೂಡ ಭಾರತದ ಸ್ಟ್ಯಾಂಡ್ ಇದೇ ಆಗಿತ್ತು. ಇಸ್ರೇಲ್ ಆಗಲಿ ಇರಾನ್ ಆಗಲಿ ಎರಡೂ ಕೂಡ ಶಾಂತಿಯಿಂದ ಮಾತುಕತೆಯನ್ನು ನಡೆಸಿ, ಮಾತುಕತೆ ಮೂಲಕ ಬಗೆಹರಿಸ್ಕೋಬೇಕು. ರಾಜತಾಂತ್ರಿಕ ವಿಚಾರಗಳಲ್ಲಿ ಚರ್ಚೆಯನ್ನು ಮಾಡಿ ಬಗೆಹರಿಸ್ಕೊಂಡ್ರೆ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಯುದ್ಧ ಎರಡೂ ದೇಶಗಳಿಗೆ ಆಗುವಂಥ ನಷ್ಟ, ಅದ್ರ ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಅವುಗಳನ್ನು ಆಮದು ರಫ್ತಿಗೆ ಅವಲಂಬಿಸಿರುತ್ತೆ, ಅವುಗಳ ಮೇಲೂ ಕೂಡ ಎಫೆಕ್ಟ್ ಆಗೇ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಶಾಂತಿ ಮಾತುಕತೆಗೆ ಎರಡೂ ರಾಷ್ಟ್ರಗಳು ಮುಂದಾಗಬೇಕು ಅನ್ನುವಂಥದ್ದು ಈ ಹಿಂದಿನಿಂದಲೂ ಕೂಡ ಭಾರತದ ಒಂದು ಸ್ಟ್ಯಾಂಡ್. ಯಾಕಂದರೆ ಇಸ್ರೇಲ್ ಮತ್ತು ಇರಾನ್ ಎರಡರ ಜೊತೆಗೂ ಕೂಡ ನಮ್ಮ ಟ್ರೇಡ್ ಇದೆ.